ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪಿಜ್ಜಾ ಮಾಡ್ತಾಯಿದ್ದೀನಿ. ಫಸ್ಟ್ ಪಿಜ್ಜಾ ಬೇಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಸ್ವಲ್ಪ 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಬೇಕು ಟೇಸ್ಟಿಗೆ. ಅದಾದಮೇಲೆ ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಮತ್ತು 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೋಬೇಕು. ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ 1 ಸ್ಪೂನ್ ಆಗುವಷ್ಟು. ನಂತರ ಒಳ್ಳೆ ಮಿಕ್ಸ್ ಮಾಡಬೇಕು ಒಂದು ಸಲ ಚೆಂದ ಮಾಡಿ. ಈಗ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ಹಾಕಿ 1 ಕಪ್ ಆಗುವಷ್ಟು. ನಾನಿಲ್ಲಿ 2 ಪಿಜ್ಜಾ ಆಗುವಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಮತ್ತು ಎಕ್ಸ್ಟ್ರಾ ನೀರು ಬೇಕಿದ್ದರೆ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು, ಅದು ಒಂದು ಸಾಫ್ಟಾಗಿರೋ ಚಪಾತಿಗಿನ ಚಪಾತಿ ಕಲಸೋ ಅಷ್ಟೆಲ್ಲ ಸಾಫ್ಟಾಗಿದ್ದರೆ ಸಾಕು. ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು. ನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು. ಈ ಥರ ಫುಲ್ಲು ಕಲಸಿ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಕೈಗೆ ಅಂಟದೇ ಇರೋ ಥರ ಈ ಥರ ಕಲಿಸ್ಕೋಬೇಕು. ಸ್ವಲ್ಪ ಹಾಕಬೇಕು. ಈ ಲಾಸ್ಟಲ್ಲಿ ಕಲಸಿ ಎಲ್ಲ ಆದಮೇಲೆ ಸ್ವಲ್ಪ ಎಣ್ಣೆ ತೊಗೊಂಡು ಅದರ ಮೇಲೆಲ್ಲ ಚೆಂದ ಗ್ರೀಸ್ ಮಾಡಿ 2 ಅವರ್ಸ್ ಹಾಗೆ ಇಟ್ಬಿಡಿ. ಪಿಜ್ಜಾ ಬೇಸ್ ರೆಡಿ ಆಗಿದೆ. ಈಗ 2 ಅವರ್ಸ್ ಇಡ್ತಾ ಇದ್ದೀನಿ. ಈಗ ಟಾಪಿಂಗ್ಸ್ಗೆ ರೆಡಿ ಮಾಡೋಣ. ಚಿಕನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟು, ಟರ್ಮರಿಕ್, ಲೆಮನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಚಿಲ್ಲಿ ಪೌಡರ್ ಸ್ವಲ್ಪ 1 ಸ್ಪೂನ್ ಆಗುವಷ್ಟು, ನಂತರ ಮೊಸರನ್ನ ಒಂದು 2-3 ಸ್ಪೂನ್ ಆಗುವಷ್ಟು, ಮತ್ತು ಗರಂ ಮಸಾಲ ಇಷ್ಟು ಹಾಕಿ ಚೆಂದ ಕಲಿಸ್ಕೊಳ್ಳಿ. ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು 15 ಮಿನಿಟ್ಸ್ ಹಾಗೆ ತೆಗೆದ್ಬಿಡಿ. ಇದೀಗ 15 ಮಿನಿಟ್ಸ್ ಆಗಿದೆ. ಅದಾದಮೇಲೆ ಒಂದು ತವ ಇಟ್ಟು ಅದಕ್ಕೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಏನು ಟಾಪಿಂಗ್ಸ್ ಹಾಕಿ ಮಾಡಿರ್ತೀವಿ ಅದನ್ನು ಫುಲ್ ಸ್ಪ್ರೆಡ್ ಮಾಡಿ ತವ ಮೇಲೆ. 2 ಮಿನಿಟ್ಸ್ ಹಿಂಗೆ ಫ್ರೈ ಮಾಡಿ ಚೆನ್ನಾಗಿ. ಅದಾದಮೇಲೆ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಡಿ. ಅದಾದಮೇಲೆ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಆಮೇಲೆ ಸ್ವಲ್ಪ ಓಪನ್ ಮಾಡಿ ಮತ್ತೆ ಫ್ರೈ ಮಾಡಿ ತೆಗೆದ್ರೆ ಟಾಪಿಂಗ್ಸ್ ರೆಡಿಯಾಗಿರುತ್ತೆ. ಈಗ ಪಿಜ್ಜಾ ಬೇಸ್ ಮೇಲೆ ಹಾಕೋ ಸಾಸ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 2 ಟೊಮ್ಯಾಟೊ ತೊಗೊಂಡು, ಒಂದು ಅರ್ಧಷ್ಟು ಆನಿಯನ್ ತೊಗೊಂಡು, 1-2 ಚಿಲ್ಲಿನಾದರೂ ಹೋಲ್ ಚಿಲ್ಲಿ ತೊಗೋಬೋದು, ಇಲ್ಲ ಅಂತ ಅಂದರೆ ಖಾರದ ಪುಡಿನಾದರೂ ತೊಗೋಬೋದು. ಹಾಕಿ ಸ್ವಲ್ಪ 1-2 ಕಡ್ಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನೆಲ್ಲ ನೈಸ್ ಪೇಸ್ಟ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು ಅದನ್ನು ಹಾಕಿ ಚೆಂದ ಕಲಿಸ್ಬೇಕು. ಅದಾದಮೇಲೆ ಸ್ವಲ್ಪ ಸಾಲ್ಟು, ಆರಿಗ್ಯಾನೋ ಪೌಡರ್, ಆಮೇಲೆ ಮತ್ತು ಶುಗರ್ ಹಾಕಿ, ಈಗ ಸ್ವಲ್ಪ ಕೆಚಪ್ ಹಾಕಿ, ಸ್ವೀಟ್ನೆಸ್ಸಿಗೋಸ್ಕರ ಕೆಚಪ್ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದು ಒಂದು 5 ಮಿನಿಟ್ಸ್ ಅಷ್ಟು ಬಾಯ್ಲ್ ಆಗಬೇಕು. ಬಾಯ್ಲ್ ಆದರೆ ರೆಡಿ ಆಗುತ್ತೆ. ಈಗ ಚಿಕನ್ ಜೊತೆ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನು ಟಾಪಿಂಗ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದು 2 ಮಿನಿಟ್ಸ್ ಅಷ್ಟು ಫ್ರೈ ಮಾಡಬೇಕು. ಅದಾದಮೇಲೆ ಇಲ್ಲಿ ಬೇಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ 2 ಅವರ್ಸ್ ಆಗಿದೆ. ಇದು
ಚೆನ್ನಾಗಿದೆ ಆಗಿದೆ ನೋಡಿ, ಎಷ್ಟು ಸಾಫ್ಟ್ ಇದೆ. ಇದನ್ನು ದೊಡ್ಡದಾಗಿ ತೊಗೋಬೇಕು. ಚಪಾತಿ ತೊಗೋತೀವಲ್ಲ ಅದರದ್ದು ಡಬಲ್ ತೊಗೋಬೇಕು. ಸ್ವಲ್ಪ ತಿನ್ ಮಾಡ್ತಾಯಿದ್ದೀನಿ ನಾನು. ದಪ್ಪ ಬೇಕಾದವರು ದಪ್ಪನೂ ಮಾಡ್ಕೋಬೋದು. ಈಗ ಲಟ್ಟಿಸ್ಕೊತಾ ಇದ್ದೀನಿ. ಇದೀಗ ಲಟ್ಟಿಸ್ಕೊಂಡಾಗಿದೆ. ಅತಿ ದಪ್ಪನೂ ಇಲ್ಲ, ತೆಳುವೂ ಇಲ್ಲ. ಒಂದು ಸೈಡು ಒಂದು 1 ಮಿನಿಟ್ ಅಷ್ಟು, 1-2 ಮಿನಿಟ್ಸ್ ಅಷ್ಟು ಬೆಂದಾದ್ಮೇಲೆ ಮತ್ತೆ ಉಲ್ಟಾ ಹಾಕಿ, ಅದಾದಮೇಲೆ ಫೋರ್ಕ್ ತೊಗೊಂಡು ಎಲ್ಲ ಹತ್ರ ಈ ಥರ ಮಾಡಬೇಕು. ಇದಾದಮೇಲೆ ನಾವು ಮಾಡ್ಕೊಂಡಿರೋ ಪಿಜ್ಜಾ ಸಾಸ್ನ ಅದ್ರ ಮೇಲೆ ಹಾಕಿ ಎಲ್ಲ ಹತ್ರನೂ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ. ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಬೇಕು. ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ಚೀಸ್ ತೊಗೊಂಡು ಎಲ್ಲ ಹತ್ರನೂ ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಹಾಕಿ ನಾನು ಸ್ವಲ್ಪ ಹೆವಿ ಹಾಕ್ತಾಯಿದ್ದೀನಿ. ಆಮೇಲೆ ಟಾಪಿಂಗ್ಸ್ನ ಎಲ್ಲದನ್ನು 1 by 1 ಹಾಕ್ತಾ ಹೋಗಿ ಚಿಕನ್ ಹಾಕ್ತಿದ್ದೀನಿ. ನೀವಿನ್ನು ಇದಕ್ಕೆ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬಹುದು. ಲೈಕ್ ಮಶ್ರೂಮ್, ಟೊಮ್ಯಾಟೊ ಇದಿಷ್ಟು ಆ್ಯಡ್ ಮಾಡ್ಬೋದು. ನಾನು ಬರೀ ಕ್ಯಾಪ್ಸಿಕಮ್ ಮತ್ತು ಆನಿಯನ್, ಚಿಕನ್ ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಫ್ರೈ ಮಾಡ್ಕೊಂಡಿರೋ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಲೈಟಾಗಿ ಹಾಕ್ತಾಯಿದ್ದೀನಿ. ಈಗ ಸೀಸನಿಂಗ್ಸ್ನೆಲ್ಲನೂ ಆ್ಯಡ್ ಮಾಡ್ಕೋಬೇಕು. ಆರೆಗಾನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇದೆ ಅದರಲ್ಲಿ, ಎಲ್ಲ ಒಂದ್ರಲ್ಲಿದೆ. ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಎಕ್ಸ್ಟ್ರಾ ಚೀಸ್ನ ಮತ್ತೆ ಹಾಕ್ತಾಯಿದ್ದೀನಿ. ಇದಾಗಿದೆ. ಇನ್ನು 15 to 20 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಬೇಯಿಸಬೇಕು. ರೆಡಿ ಆಗಿದೆ. ಈಗ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಪಿಜ್ಜಾ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.